ಕಟ್ ಇದು ಇಂಟರಿಮ್ ಬಜೆಟ್ ಅಲ್ಲಿ ನಡೀಲಿಲ್ಲ. ಫುಲ್ ಬಜೆಟ್ ಅಲ್ಲಿ ಏನಾದರೂ ಟ್ಯಾಕ್ಸ್ ಕಟ್ ಇರುತ್ತಾ? ಗವರ್ನಮೆಂಟ್ ಅದರ ಬಗ್ಗೆ ಏನೂ ಹೇಳಿಲ್ಲ. ಆಬ್ವಿಯಸ್ಲಿ ಆದರೆ ತುಂಬಾ ರಿಪೋರ್ಟ್ಸ್ ಇದೆ, ಅಂಡ್ ಐ ಮೀನ್ ತುಂಬಾ. ಬಜೆಟ್ 2024 ಹತ್ರದಲ್ಲಿದೆ ಮತ್ತು ಅಲ್ಲಿವರೆಗೂ ಬಜೆಟ್ಗೆ ರಿಲೇಟ್ ಆಗೋ ಪ್ರತಿಯೊಂದು ನ್ಯೂಸ್ ಮತ್ತು ಅನಾಲಿಸಿಸ್ ಅನ್ನು ನಾವು ನಿಮಗೆ ಕೊಡೋಕ್ಕೆ ಡಿಸೈಡ್ ಮಾಡಿದ್ದೀವಿ. ಸೊ ನಿಮಗೆ ಮತ್ತು ನನಗೆ ರಿಲೇಟ್ ಆಗೋ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆದ ಇನ್ಕಮ್ ಟ್ಯಾಕ್ಸಿಂದ ಸ್ಟಾರ್ಟ್ ಮಾಡೋಣ. ರಿಪೋರ್ಟ್ ನಂಬರ್ 1. ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಈ ಸಾತಿ ಟ್ಯಾಕ್ಸ್ ಪೇಸ್ ಮೇಲೆ ಲೀನಿಯಂಟ್ ಆಗಿ ಇರ್ತಾರೆ ಅಂತ ಹೇಳ್ತಿದೆ. 5 lakh rupees and 15 lakh rupees ಮಧ್ಯ ಇರೋ ಇನ್ಕಮ್ ಗ್ರೂಪ್ಗೆ ಇನ್ಕಮ್ ಟ್ಯಾಕ್ಸ್ ರೆಡ್ಯೂಸ್ ಆಗಬಹುದು. ಇನ್ನೊಂದು ರಿಪೋರ್ಟ್ ಪ್ರಕಾರ ಹೈಯೆಸ್ಟ್ ಟ್ಯಾಕ್ಸ್ ಬ್ರಾಕೆಟ್ಗಾಗಿ ಅಂದರೆ 15 lakh rupees ಮೇಲೆ ಏನ್ ಮಾಡೋರಿಗೆ ಗವರ್ನಮೆಂಟ್ ಟ್ಯಾಕ್ಸ್ ರೇಟನ್ನು ಕಡಿಮೆ ಮಾಡೋಕ್ಕೆ ಕನ್ಸಿಡರ್ ಮಾಡಬಹುದು. ಕರೆಂಟ್ಲಿ ಈ ಕ್ಯಾಟಗರಿ 30% ಅಲ್ಲಿ ಟ್ಯಾಕ್ಸ್ ಆಗ್ತಿದೆ. ಜೊತೆಗೆ 10 lakh rupees ವರೆಗೂ ಆನ್ಯುವಲ್ ಇನ್ಕಮ್ ತಗೊಳ್ಳೋವರೆಗೂ ಟ್ಯಾಕ್ಸ್ ರೇಟನ್ನು ಕಡಿಮೆ ಮಾಡೋಕ್ಕೆ ಅದೇ ರಿಪೋರ್ಟ್ ಪ್ರಕಾರ ಗವರ್ನಮೆಂಟ್ ಕನ್ಸಿಡರ್ ಮಾಡ್ತಿದೆ. 3ನೇ ರಿಪೋರ್ಟ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಬಗ್ಗೆ ಹೇಳುತ್ತೆ. ಈ ವರ್ಷ ಓಲ್ಡ್ ರೆಜಿಮ್ ಅಲ್ಲಿ ಫಿನಾನ್ಸ್ ಮಿನಿಸ್ಟ್ರಿ ಯಾವುದೇ ಚೇಂಜಸ್ ಮಾಡಲ್ಲ ಅಂತ ಹೇಳ್ತಿದೆ. ಆದರೆ ನ್ಯೂ ರೆಜಿಮ್ ಕೆಳಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ರೈಸ್ ಮಾಡೋದನ್ನು ಕನ್ಸಿಡರ್ ಮಾಡುತ್ತೆ. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಒಂದು ಫಿಕ್ಸೆಡ್ ಅಮೌಂಟ್. ಅದು ರಿಮೈನಿಂಗ್ ಅಮೌಂಟ್ಗೆ ಟ್ಯಾಕ್ಸ್ ಅಪ್ಲೈ ಆಗೋ ಮುಂಚೆ ಸ್ಯಾಲರಿ ಮತ್ತು ಪೆನ್ಷನರ್ಸ್ ಅವರ ಟ್ಯಾಕ್ಸಬಲ್ ಸ್ಯಾಲರಿಯಿಂದ ಸಬ್ಟ್ರಾಕ್ಟ್ ಆಗುತ್ತೆ. ಕರೆಂಟ್ಲಿ ಬೋತ್ ಓಲ್ಡ್ ಅಂಡ್ ನ್ಯೂ ಟ್ಯಾಕ್ಸ್ ರೆಜಿಮ್ಸ್ ಅಲ್ಲಿ 50,000 rupees ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಲೋ ಇದೆ. ಇನ್ಕಮ್ ಟ್ಯಾಕ್ಸ್ ರಿಲೀಫ್ ಒಂದು ಗುಡ್ ಮೂವ್ ಆಗಿ ಇರಬಹುದು ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ಅದು ಇನ್ಕಮ್ ಸ್ಲಾಬ್ ಕಡಿಮೆ ಮಾಡೋದ್ರಿಂದ ಅಚೀವ್ ಆಗಲಿ ಅಥವಾ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇನ್ಕ್ರೀಸ್ ಮಾಡೋದ್ರಿಂದ ಅಚೀವ್ ಆಗಲಿ, ಜನರ ಕೈಯಲ್ಲಿ ಹಣ ಇರೋದು ಎಕನಾಮಿಗೆ ತುಂಬಾ ಮುಖ್ಯ. ಅದು ಹೇಗೆ ಮತ್ತು ಯಾಕೆ ಅಂತ ಅರ್ಥ ಮಾಡ್ಕೊಳ್ಳೋಣ. 2023 to 24 ಅಲ್ಲಿ ಇಂಡಿಯನ್ ಎಕನಾಮಿಯ ಗ್ರೋತ್ ರೇಟ್ ವರ್ಲ್ಡ್ ಬೀಟಿಂಗ್ 8.2% ಇತ್ತು ಅಂತ ಜೂನಲ್ಲಿ ಬಂದ RBI ರಿಪೋರ್ಟ್ ಹೇಳ್ತಿದೆ. ಆದರೆ ದೇಶದ ಕನ್ಸಂಪ್ಷನ್ ಗ್ರೋತ್ 4%, ಅಂದರೆ ಅದರಲ್ಲಿ ಅರ್ಧ ಅಷ್ಟೇ. ಇಲ್ಲಿ ನಾನು ನಿಮಗೆ ಒಂದು ಕ್ಲಿಯರ್ ಮಾಡಬೇಕು. ಕನ್ಸಂಪ್ಷನ್ ಅಂದರೆ ಎಷ್ಟು ಹಣ ಖರ್ಚು ಮಾಡಿದ್ದೀವಿ ಅನ್ನೋದಲ್ಲ, ಅದು ಎಷ್ಟು ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನು ಹೌಸ್ ಹೋಲ್ಡ್ಸ್ ಯೂಸ್ ಮಾಡಿದೆ ಅಂತ ಅರ್ಥ. ಕನ್ಸಂಪ್ಷನ್ GDP ಕ್ಯಾಲ್ಕುಲೇಷನ್ ಅಲ್ಲಿ ಯೂಸ್ ಆಗುತ್ತೆ. ಸೊ ಕನ್ಸಂಪ್ಷನ್ ಸ್ಪೀಡ್ ಪಿಕಪ್ ಮಾಡಿಲ್ಲ ಅಂದರೆ ಪ್ರೈವೇಟ್ ಸೆಕ್ಟರ್ ಕಂಪನೀಸ್ ಅವರ ಇಂಟ್ರೆಸ್ಟ್ ಇನ್ವೆಸ್ಟಿಂಗ್ ಅಲ್ಲಿ ಕಡಿಮೆ ಆಗುತ್ತೆ. ಅದರಿಂದ ಗ್ರೋತು ಅಫೆಕ್ಟ್ ಆಗುತ್ತೆ. ಸೊ ಏನು ಯೋಚನೆ ಮಾಡ್ತಿದ್ದೀರಾ? ಈ ಬಜೆಟಲ್ಲಿ ಗವರ್ನಮೆಂಟ್ ಟ್ಯಾಕ್ಸಸ್ ಅನ್ನು ಕಡಿಮೆ ಮಾಡುತ್ತಾ? ನಿಮ್ಮ ಆನ್ಸರ್ಸ್ ಅನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ಆ್ಯಂಡ್ ಮರಿದೆ ನಮ್ಮ ಅಪ್ಸ್ಟಾಕ್ಸ್ ಕನ್ನಡ ಚಾನಲ್ಗೆ ಬಜೆಟ್ ರಿಲೇಟೆಡ್ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಸಿಗೋಣ. Investment in securities market are subject to market risks. Read all the related documents carefully before investing.